ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋಟ್ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಿಮಗೆ ಯಾರಾದ್ರೂ ಕೇಡ್ ಬಯಸ್ತಾ ಇದ್ದಾರಾ? ಸೊ ನಿಮಗೆ ಯಾರಾದ್ರೂ ಕೆಟ್ಟದನ್ನ ಬಯಸ್ತಾ ಇದ್ರೆ ಅವರ ಡೆಸ್ಟಿನಿಯಲ್ಲಿ ಅಥವಾ ಅವರು ಯಾವ ಕರ್ಮಗಳ ಜೊತೆ ಡೀಲ್ ಮಾಡ್ತಾರೆ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗ್. ನಂಗೆ ತುಂಬಾ ಜನ ಕೇಳ್ತಾ ಇದ್ರು, ನಮ್ಮ ನೈಬರ್ಸ್ ನಮ್ಗೆ ಪ್ರಾಬ್ಲಮ್ ಮಾಡ್ತಾರೆ, ನಮ್ಮ ಸಂಬಂಧದವರು ಅಥವಾ ನಮ್ಮ ಫ್ರೆಂಡ್ ಸರ್ಕಲ್ಸ್ ನಮ್ಗೆ ತುಂಬಾ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ, ಬೇಕು ಬೇಕು ಅಂತ ನಮ್ಮ ಮೇಲೆ ಇಲ್ಲದೆ ಇರೋದೆಲ್ಲ ಕುತಂತ್ರಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ನಿಮ್ಮೆಲ್ಲರಿಗೋಸ್ಕರ ಇದೊಂದು ಡೆಡಿಕೇಟೆಡ್ ವಿಡಿಯೋ. ಇನ್ ಕೇಸ್ ನಿಮಗೇನಾದ್ರೂ ಅವರು ಉದ್ದೇಶ ಪೂರ್ವಕವಾಗಿ ಕೆಡಕ್ ಮಾಡೋದಕ್ಕೆ ನೋಡ್ತಾ ಇದ್ರೆ ಅವರು ಯಾವ ಕರ್ಮಗಳ ಜೊತೆ ಅವರ ಒಂದು ಜೀವನ ಅವರು ಹೆದರಿಸ್ಬೇಕಾಗತ್ತೆ, ಯಾವ ಒಂದು ಕರ್ಮಗಳನ್ನ ಅವರು ಅನುಭವಿಸ್ಬೇಕಾಗತ್ತೆ ಅಂತ ಹೇಳಿ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಅಂಡ್ ಯಾರೆಲ್ಲ ಈ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ, ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನನ್ನ ಸಂಪರ್ಕ ಮಾಡಬಹುದು. ಮತ್ತೆ ನಾನಿವತ್ತು ಕಾರ್ಡ್ ಶಫಲ್ ಮಾಡುವಾಗ ನಮ್ಮ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ ಶಫಲ್ ಮಾಡ್ತಿದ್ದೀನಿ. ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನ ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡಿ. ಸೊ ನೋಡೋಣ ಏನೆಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು. ಓಕೆನಾ, ನಾನಿಲ್ಲಿ 5 ಕಾರ್ಡ್ಸ್ ನ ತೆಗಿತೀನಿ. ನಮಗೆ ಆಲ್ರೆಡಿ 1 ಕಾರ್ಡ್ ಸಿಕ್ಕಿದೆ. ಸೊ ನೋಡೋಣ, ಇನ್ನು 4 ಕಾರ್ಡ್ಸ್ ಬೇಕಾಗುತ್ತೆ. 5 ಕಾರ್ಡ್ಸ್ ನ ಇನ್ನು 4 ಕಾರ್ಡ್ಸ್ ನ ತೆಗೆದ್ಬಿಡೋಣ. ಸೊ ನೋಡೋಣ, ನಿಮ್ಮ ಎನಿಮೀಸ್ ಅಥವಾ ನಿಮ್ಗೆ ಯಾರು ಕೆಡುಕನ್ನ ಬಯಸ್ತಿದ್ದಾರೆ ಅವ್ರು ಯಾವ ಕರ್ಮಗಳ ಜೊತೆ ಅವರು ಜೀವನನ ಸಾಗಿಸ್ಬೇಕಾಗತ್ತೆ, ಅವ್ರ ಲೈಫ್ ಹೆಂಗಿರತ್ತೆ, ಅವ್ರಿಗೆ ಯಾವ್ದಾದ್ರಲ್ಲಿ ತೊಂದರೆ ಆಗತ್ತೆ, ಯಾವ ವಿಚಾರದಲ್ಲಿ ತೊಂದರೆ ಆಗತ್ತೆ. ಒಬ್ಬ ಒಳ್ಳೆ ವ್ಯಕ್ತಿಗಳನ್ನ ಪ್ರಾಬ್ಲಮ್ ಮಾಡಿದ್ರೆ ಅವರಿಗೆ ಅದರಲ್ಲೂ ಸ್ಪಿರಿಚುಲಿ ಏನಾದ್ರು ನೀವಿದ್ರೆ ನಿಮಗೆ ಏನಾದ್ರು ಕೆಡುಕ್ ಮಾಡಕ್ಕೆ ಅವರು ಬಯಸಿದ್ರೆ ಏನ್ ಪ್ರಾಬ್ಲಮ್ ಆಗತ್ತೆ ಅಂತ ಹೇಳಿ ನೋಡೋಣ. ಮೊದಲಿಗೆ ನಮಗೆ 8 ಆಫ್ ಸೋರ್ಟ್ಸ್ ಬಂದಿದೆ, ಕಾಣಿಸ್ತಾ ಇದೆಯಾ? ಸೊ ನಿಮಗೇನಾದ್ರೂ ಅವರು ಯಾವ್ದಾದ್ರು ಒಂದು ವಿಚಾರದಲ್ಲಿ, ಹಣಕಾಸು ಇರ್ಬೋದು ಅಥವಾ ನಿಮ್ ಸಂಸಾರದಲ್ಲಿ ಅಥವಾ ನಿಮಗೆ ಪರ್ಸನಲ್ ಆಗಿ ಅವ್ರು ಏನಾದ್ರು ಪ್ರಾಬ್ಲಮ್ ಮಾಡಕ್ಕೆ ಬಂದ್ರೆ ಡೆಫಿನೆಟ್ಲಿ ಅವರಿಗೆ ಎಲ್ಲಾ ವಿಷಯಗಳಲ್ಲೂ, ಅವರ ಹಣಕಾಸು ಇರ್ಬೋದು, ಅವರ ಒಂದು ಜೀವನ ಇರ್ಬೋದು, ಪರ್ಸನಲ್ ಲೈಫ್ ಇರ್ಬೋದು ಅಥವಾ ಪ್ರೊಫೆಷನಲ್ ಲೈಫ್ ಇರ್ಬೋದು ಅಥವಾ ಅವರ ಯಾವ್ದೋ ಒಂದು ಫ್ಯಾಮಿಲಿ ಲೈಫ್, ಎಲ್ಲದ್ರಲ್ಲೂ ಟ್ರ್ಯಾಪ್ ಆಗ್ತಾರೆ. ಅವ್ರು ಎಲ್ಲದ್ರಲ್ಲೂ ಕೂಡ ಅವ್ರಿಗೆ ಈ ಸ್ಥಿತಿ ಬರುತ್ತೆ. ಕಾಣಿಸ್ತಾ ಇದ್ಯಾ? ಇನ್ ಕೇಸ್ ನಿಮ್ಮಂಗೆ ಏನಾದ್ರು ಕೆಟ್ಟದ್ ಬಯಸಿ ನೀವೇನಾದ್ರೂ ಸ್ಪಿರಿಚುವಲಿ ಇದ್ರೆ ದೇವರೇ ಅವರಿಗೆ ಎಲ್ಲಾ ಕಡೆಯಿಂದ ಅವರ ಜೀವನದಲ್ಲಿ ಅವ್ರು ಏನು ಮಾಡಕ್ ಆಗ್ಬಾರ್ದು ಆ ತರ ಮಾಡಿ ಅವ್ರನ್ನ ಕಟ್ ಹಾಕ್ತಾರೆ. ಓಕೆನಾ? ಸೊ ಈ ಒಂದು ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಮೇ ಬಿ ಅವ್ರೇನಾದ್ರು ನಿಮಗೆ ಬೇರೆ ಬೇರೆ ವಿಚಾರಗಳಲ್ಲಿ ತೊಂದರೆ ಆಗ್ಬೇಕು ಅಂತ ಬಯಸಿದ್ರೆ ನಿಮಗಿಂತ ಜಾಸ್ತಿ ಅವರಿಗೆ ಅವರು ತೊಂದರೆ ಮಾಡ್ಕೊಳ್ಳೋದು ಅಥವಾ ಒಬ್ರಿಗೆ ಕೆಟ್ಟದನ್ನ ಬಯಸೋ ಅಂತ ಮನಸ್ಥಿತಿ ಅವ್ರಿಗೆ ಏನಾದ್ರು ಇದ್ರೆ ಡೆಫಿನೆಟ್ಲಿ ಇದು ಆ ಪರ್ಸನ್ಗೆ ಉಲ್ಟಾಗಿ ಅವರೇನೆ ಅದ್ರಲ್ಲಿ ಸಿಗಾಕೊಳ್ಳೋದು ಅಥವಾ ಬಾಯಿ ಮಾತಿಗೆ ಅವ್ರೇನಾದ್ರು ನಿಮಗೆ ಕೆಟ್ಟದಾಗ್ಲಿ ಅಂತ ಬಯಸಿದ್ರು ಕೂಡ ಅದು ಅವ್ರಿಗೇನೆ ರಿಟರ್ನ್ ಹೊಡೆದು ಅವರೇನೆ ಅದ್ರಲ್ಲಿ ಸಿಗಾಕೊಂಡು ಅವರೇನೆ ಅದರಲ್ಲಿ ಡೀಲ್ ಮಾಡ್ಬೇಕಾಗಿ ಬರ್ಬೋದು. ಸಾಲದ ಸುಳಿಲಿ ನೀವ್ ಸಿಗಾಕೋಬೇಕು ಅಂತ ಏನಾದ್ರು ಕುತಂತ್ರ ನಡೆಸಿ ಅಥವಾ ನಿಮ್ಮ ಹತ್ರ ಮನೆ ಇಲ್ಲ, ಮಠ ಇಲ್ಲ, ಅಥವಾ ನೀವು ಇಷ್ಟ ಕಷ್ಟ ಪಡ್ಬೇಕು, ನಿಮಗೆ ಮನೆನೆ ತಗೊಳಕ್ ಆಗ್ಬಾರ್ದು, ಈ ತರ ಎಲ್ಲ ವಿಶ್ ಮಾಡ್ತಾ ಇದ್ರೆ ಅದ್ರಲ್ಲಿ ಅನ್ಫಾರ್ಚುನೇಟ್ಲಿ ಪಾಪ ಅವರೇ ಸಿಗಾಕೊಂಡು ಅವರೇ ಟ್ರ್ಯಾಪ್ ಆಗಿ ಎಲ್ಲ ಒಂದ್ ಕಡೆ ಅವರೇನೆ ಎಲ್ಲ ಕಳ್ಕೊಳ್ತಾ ಇರೋವಂಥದ್ದು, ಎಲ್ಲ ಒಂದ್ ಕಡೆ ಅವರ ಗ್ರೋತ್ನೇ ಅವರು ಸ್ಟಾಪ್ ಮಾಡ್ಕೊಳ್ತಾ ಇರೋದು ಕಾಣಿಸ್ತಾ ಇದೆ. ನೀವು ಅವ್ರು ಎಷ್ಟೇ ನೆಗೆಟಿವ್ ಆಗಿ ನಿಮ್ಮ ಬಗ್ಗೆ ಅಥವಾ ಅವ್ರು ಎಷ್ಟೇ ಪಾಸಿಟಿವ್ ಆಗಿ ಅವ್ರ ಲೈಫ್ ನ ಅವರು ಸೆಟಲ್ ಮಾಡ್ಕೊಳ್ಳೋದಕ್ಕೆ ನೋಡಿದ್ರು ಕೂಡ ಅವ್ರು ಮಾಡಿರೋ ಅಂತ ಕೆಟ್ಟ ಕರ್ಮಗಳಿಗೆ ಅವರೇ ಸಿಗಾಕೊಂಡು ಫಿನಾನ್ಷಿಯಲಿ ಸ್ಟಕ್ ಆಗ್ತಾರೆ, ಮೆಂಟಲಿ ಸ್ಟಕ್ ಆಗೋದು ಕಾಣಿಸ್ತಾ ಇದೆ. ಅವ್ರು ಇವಾಗ ಅವರ ಮೆಂಟಲ್ ಸ್ಟೇಟಸ್ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಅನಿಸ್ತಾ ಇದೆ ನನಗೆ. ಒಬ್ರಿಗೆ ಕೆಟ್ಟದ್ ಬಯಸೋ ಅಂತ ಅವರ ಮೆಂಟಲ್ ಸ್ಟೇಟಸ್ ಹೆಂಗಿರುತ್ತೆ ಹೇಳಿ, ಕೆಟ್ಟದಾಗೆ ಇರುತ್ತೆ. ಸೊ ಅವರ ಮೆಂಟಲ್ ಸ್ಟೇಟ್ ಕೂಡ ಇವಾಗ ಆಲ್ರೆಡಿ ಎಫೆಕ್ಟ್ ಆಗಿದೆ.
ಫ್ರಸ್ಟ್ರೇಷನ್ ಅಲ್ಲಿ ಇದ್ದಾರೆ. ಇನ್ನೂ ಜಾಸ್ತಿ ಲೋನ್ಗಳು ಮಾಡ್ಕೊಳ್ಳೋದು, ಇನ್ನೂ ಜಾಸ್ತಿ ಫಿನಾನ್ಷಿಯಲಿ ಟೈಟ್ ಆಗುವಂತದ್ದು, ಈ ತರ ಎಲ್ಲ ಕಾಣಿಸ್ತಾ ಇದೆ. ಅಂಡ್ ತುಂಬಾನೇ ಜಾಸ್ತಿ ಬೇರೆಯವ್ರಿಗೆ ಅವ್ರ ಕಲ್ಲೆಸ್ತು ನೀನ್ ಹಿಂಗೆ ಅಂತ ತೋರ್ಸೋದಕ್ಕೆ ಟ್ರೈ ಮಾಡಿದ್ರೆ ಆ ಕಲ್ಲು ಅವ್ರು ಬೇರೆಯವ್ರಿಗೆ ಹೋಗಕ್ಕಿಂತ ಅದೇ ರಿಟರ್ನ್ ಬಂದು ಅವ್ರಿಗೆ ಹೊಡಿಯೋದು ಇಲ್ಲಿ ಕಾಣಿಸ್ತಾ ಇದೆ. ಅದು ಏನೋ ಒಂದ್ ಕಡೆ ಎಲ್ಲೋ ಏನೋ ಮಾಡ್ಬಿಡ್ತೀನಿ ಅನ್ನೋ ಒಂದು ಫೀಲಿಂಗ್ ಅವರಿಗೆ, ಬಟ್ ಏನೋ ಹಗ್ಲು ಕನ್ಸ್ ಕಾಣ್ತಾರಲ್ಲ ಆ ತರ ಅಂತೂ ಕಾಣಿಸ್ತಾ ಇದೆ. ತುಂಬಾನೇ ಜಾಸ್ತಿ ಇಲ್ಲಿ ಮೆಂಟಲಿ ಸ್ಟಕ್ ಆಗಿರುವಂತ ಎನರ್ಜಿ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ. ಓಕೆ, ಸ್ಟೆಬಿಲಿಟಿ ಬೇಕು ಅಂತ ಹೇಳಿ ಅವರು ಏನೇನೋ ಮಾಡ್ತಿರ್ಬೋದು ಲೈಫಲ್ಲಿ, ಬಟ್ ಸ್ಟಿಲ್ ಅವ್ರು ಮಾಡಿರೋ ಕರ್ಮ ಅವ್ರಿಗೆ ಬಿಟ್ಟು ಬಿಡ್ದಂಗೆ ಕಾಡ್ತಾ ಇರೋದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಇನ್ನು ನನಗೆ ಸೆಕೆಂಡ್ ಕಾರ್ಡ್ ಬಂದ್ಬಿಟ್ಟು 4 ಆಫ್ ಪೆಂಟಿಕಲ್ಸ್ ಬಂದಿದೆ. 4 ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ತುಂಬಾನೇ ಪಾಸಿಟಿವ್, ತುಂಬಾನೇ ಸೆಲ್ಫಿಶ್, ತುಂಬಾ ಕುತಂತ್ರಿ ಬುದ್ಧಿ ಇರುವಂತ ಜನಗಳು. ನನ್ಗಂತೂ ಗೊತ್ತಿಲ್ಲ ನೀವ್ ಯಾರ ಜೊತೆ ಡೀಲ್ ಮಾಡ್ತಿದ್ದೀರಾ ಅಂತ ಹೇಳಿ. ತುಂಬಾ ಜಾಸ್ತಿ ಸೆಲ್ಫಿಶ್ ಇದ್ದಾರೆ. ತುಂಬಾನೇ ಜಾಸ್ತಿ ವ್ಯಕ್ತಿಗಳು ತುಂಬಾ ಜಾಸ್ತಿ ಹೊಟ್ಟೆ ಉರಿ ಪಡುವಂತವ್ರು, ಜಲಸಿ ಇರುವಂತ ವ್ಯಕ್ತಿಗಳ, ಅಥವಾ ತುಂಬಾನೇ ಜಾಸ್ತಿ ಅಗ್ರೆಸಿವ್ ಆಗಿ ನಡ್ಕೊಳ್ಳೋದು, ನಾನು ನಂದು ಅನ್ನೋ ದುರಹಂಕಾರದಲ್ಲಿ ಮೆರಿತಾ ಇರುವಂತವ್ರು, ದುಡ್ಡೇ ಎಲ್ಲ, ದುಡ್ಡಿದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋಂತ ಒಂದು ಮೈಂಡ್ ಸೆಟ್. ಅಂಡ್ ಆಲ್ಸೋ ತುಂಬಾನೇ ಕನ್ನಿಂಗ್ ಮೈಂಡ್ ಸೆಟ್ ಅಂತ ಹೇಳ್ತಾರೆ ಗೊತ್ತಾ. ಸೊ ಆ ತರ ಮೈಂಡ್ ಸೆಟ್ ಕೂಡ ಕಾಣಿಸ್ತಾ ಇದೆ. ಮನಿ ಇದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಮನಿಯಿಂದ ಜನನು ಪರ್ಚೇಸ್ ಮಾಡ್ಬೋದು, ಆ ತರ ಮಾತಲ್ಲಿ ಹೇಳ್ತಾರೆ ಗೊತ್ತಾ. ಸೊ ಆ ತರ ಒಂದು ಮೈಂಡ್ ಸೆಟ್ ಈ ವ್ಯಕ್ತಿದಾಗಿದೆ. ತುಂಬಾನೇ ಒಂಥರ ವಿಚಿತ್ರವಾಗಿದೆ. ಓಕೆನಾ, ತುಂಬಾ ಪಾಸಿಟಿವ್ ಇದ್ದಾರೆ. ಬೇರೆಯವ್ರಿಗೆ ಒಳ್ಳೇದಾದ್ರೆ ಹೊಟ್ಟೆ ಉಟ್ಕೋತಾರೆ. ಬೇರೆಯವ್ರ ಲೈಫಲ್ಲಿ ಏನಾದ್ರು ಗ್ರೋತ್ ಆಗ್ತಿದ್ರೆ ಅವ್ರ ಹೊಟ್ಟೆಗೆ ಬೆಂಕಿ ಬೀಳ್ತಾ ಇದೆ. ಸೊ ಈ ತರ ಎಲ್ಲ ಎನರ್ಜಿ ಕಾಣಿಸ್ತಾ ಇದೆ ನಂಗೆ. ಐ ಆಮ್ ಸಾರಿ, ನಾನು ತುಂಬಾ ವರ್ಡ್ಸ್ ನ ಯೂಸ್ ಮಾಡ್ತಾ ಇದ್ದೀನಿ, ಬಟ್ ಆ ತರ ಎನರ್ಜಿ ಕಾಣಿಸ್ತಾ ಇದೆ. ಈ ಒಂಥರ ಮನಿ ತುಂಬಾ ಜುಗ್ಗುತನ ಮಾಡ್ತಾರೆ ದುಡ್ಡಿನ ಜೊತೆ. ದುಡ್ಡು ಬಿಚ್ಚಕ್ ರೆಡಿ ಇರಲ್ಲ, ಯಾರಿಗೂ ಸಹಾಯ ಅಂತೂ ಮಾಡೋದೇ ಇಲ್ಲ. ಅಂಡ್ ಆಲ್ಸೋ ತುಂಬಾ ಫಿನಾನ್ಷಿಯಲಿ ತುಂಬಾನೇ ಜಾಸ್ತಿ ಇದ್ ಮಾಡ್ತಾರೆ ಇವರು. ನನ್ ಕೊಟ್ರೆ ನನ್ ಕಡೆಯಿಂದ ದುಡ್ಡು ಹೋಗ್ಬಿಡತ್ತೆ, ನನ್ನ ಹತ್ರ ದುಡ್ಡಿರ್ಬೇಕು, ದುಡ್ಡಿದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ದುಡ್ಡಿಗೆ ಎಲ್ಲ ಮರ್ಯಾದೆ ಕೊಡೋದು, ದುಡ್ಡಿದ್ರೆ ನನ್ನ ಲೈಫ್ ತುಂಬಾ ಕಂಫರ್ಟಬಲ್ ಆಗಿರತ್ತೆ ಅಂತ ಹೇಳಿ ದುಡ್ಡನ್ನ ಇಟ್ಕೊಂಡು ಶೋ ಆಫ್ ಮಾಡ್ತಾರೆ ಅಂತ ಹೇಳ್ತಾರೆ ಗೊತ್ತಾ. ಸೊ ಆತರ ಒಂದು ಶೋ ಆಫ್ ಮಾಡುವಂತದ್ದು, ತುಂಬಾನೇ ಡಾಮಿನೇಟಿಂಗ್ ಬುದ್ಧಿ ಕಾಣಿಸ್ತಾ ಇದೆ. ಯಾರಿಗ್ ಏನ್ ಬೇಕಾದ್ರೆ ಮಾಡಿದ್ರು ಓಕೆ ಅನ್ನೋ ಮನಸ್ಥಿತಿ ಕಾಣಿಸ್ತಾ ಇದೆ. ಆಮೇಲೆ ಅಟ್ ದ ಸೇಮ್ ಟೈಮ್ ಅವರ ನಾಲ್ಗೆ ಕೂಡ ಸರಿ ಇಲ್ಲ. ನಾಲ್ಗೆಯಿಂದ ಯೂಸ್ ಮಾಡುವಂತ ವರ್ಡ್ಸ್ ಗಳು ಚೆನ್ನಾಗ್ ಬರಲ್ಲ. ತುಂಬಾ ಕೆಟ್ಟದಾಗಿರುವಂತ ವರ್ಡ್ಸ್ ಯೂಸ್ ಮಾಡ್ಬೋದು. ತುಂಬಾ ಪಾಸೆಸಿವ್, ತುಂಬಾ ಹೊಟ್ಟೆ ಉರಿ, ತುಂಬಾ ಜಲಸ್ ಆದಾಗ ಎಷ್ಟು ಸಾಧ್ಯ ಅಷ್ಟು ಬ್ಯಾಡ್ ವರ್ಡ್ಸ್ ನ ಇವರು ಯೂಸ್ ಮಾಡ್ತಾರೆ ಅಂತ ಅನ್ಸುತ್ತೆ. ಬಿಕಾಸ್ ಅವ್ರು ತುಂಬಾ ಪಾಸೆಸಿವ್ ಆದಾಗ ತುಂಬಾನೇ ಬ್ಯಾಡ್ ವರ್ಡ್ ಯೂಸ್ ಮಾಡೋದು. ಇನ್ ಕೇಸ್ ಏನಾದ್ರು ಅವರು ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಒಂದ್ ಪರ್ಸನ್ ಮಾತ್ರ ಎಲ್ಲಾ ಮಾಡ್ತಿರೋದು, ಇನ್ನೊಂದ್ ಪರ್ಸನ್ ಯಾವ್ದೇ ತರ ಸಹಾಯನ ಮಾಡ್ತಾ ಇಲ್ಲ. ಅಂಡ್ ಆಲ್ಸೋ ತುಂಬಾನೇ ಅವರ ಹಸ್ಬೆಂಡ್ ವೈಫ್ ಅಲ್ಲೇ ತುಂಬಾ ಜಗಳ ಇರುವಂತದ್ದು, ಅಥವಾ ಗಂಡ ಹೆಂಡತಿ ರಿಲೇಶನ್ಶಿಪ್ ಅಷ್ಟೊಂದು ಚೆನ್ನಾಗಿಲ್ಲ ಅವ್ರ ಪರ್ಸನಲ್ ಲೈಫ್ ಅಲ್ಲಿ. ತುಂಬಾನೇ ಜಾಸ್ತಿ ತುಂಬಾ ಫೈಟಿಂಗ್ಸ್ಗಳು, ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗು. ಒಂದ್ ಪರ್ಸನ್ ಮಾತ್ರ ಎಲ್ಲ ಮಾಡ್ಬೇಕು, ಇನ್ನೊಂದ್ ಪರ್ಸನ್ ಏನು ಮಾಡ್ತಾ ಇಲ್ಲ, ಆ ತರ ಕೂಡ ಅವರು ಫೀಲ್ ಮಾಡ್ತಿರ್ಬೋದು. ಬಟ್ ತುಂಬಾ ಕನ್ನಿಂಗ್ ಮೈಂಡ್ ಸೆಟ್ ಇರುವಂತವ್ರು. ಚೆನ್ನಾಗಿಲ್ಲ ಎನರ್ಜಿ ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ 7 ಆಫ್ ಸೋರ್ಟ್ಸ್ ಬಂದಿದೆ. ಇದಂತೂ ಥೆಫ್ಟಿಂಗ್ ಕಾರ್ಡ್. ಥೆಫ್ಟಿಂಗ್ ಕಾರ್ಡ್ ಅಂತ ಹೇಳಿದ್ರೆ ಮೋಸ ಮಾಡಿ ದುಡ್ಡು ಎತ್ಕೊಳ್ಳುವಂಥದ್ದು, ಅಥವಾ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ, ಕೆಟ್ಟ ಬುದ್ಧಿ ಇರುವಂತದ್ದು, ಅಥವಾ ಕೆಟ್ಟತನವನ್ನು ತೋರಿಸುವಂತದ್ದು, ಪ್ಯೂರ್ಲಿ ಸೆಲ್ಫಿಶ್, ಒಂಥರ ಫ್ರಾಡ್, ಚೀಟ್ ಮಾಡುವಂತ ಬುದ್ಧಿ, ತುಂಬಾ ಕ್ಲವರ್ ಆಗಿ ಆಕ್ಟ್ ಮಾಡಕ್ ಹೋಗೋದು, ಮತ್ತೆ ಪ್ರಾಬ್ಲಮ್ ಅಲ್ಲಿ ಸಿಗಾಕೊಳ್ಳುವಂಥದ್ದು. ತುಂಬಾ ಮೈಂಡ್ ಗೇಮ್ ಜಾಸ್ತಿ ಓಡಿಸಿದ್ದಾರೆ ನಿಮ್ ವಿಚಾರದಲ್ಲಿ. ತುಂಬಾ ಜನಕ್ಕೆ ನಿಮ್ ಬಗ್ಗೆ ಸುಳ್ಳು ಹೇಳಿದ್ದಾರೆ. ತುಂಬಾ ಜನಕ್ಕೆ ನಿಮ್ಮನ್ನ ನೆಗೆಟಿವ್ ಆಗಿ ತೋರಿಸುವಂತ ಪ್ರಯತ್ನಗಳನ್ನ ಮಾಡಿದ್ದಾರೆ. ತುಂಬಾ ಜಾಸ್ತಿ ನಿಮ್ಮನ್ನ ಲೀಗಲಿ ಪ್ರಾಬ್ಲಮ್ ಅಲ್ಲಿ ಸಿಗಾಕಿಸ್ಬೇಕು ಅನ್ನೋ ಪ್ರಯತ್ನಗಳನ್ನು ಕೂಡ ಮಾಡಿರ್ಬೋದು. ಲೀಗಲಿ ಅಂದ್ರೆ ಕಾನೂನಾತ್ಮಕವಾಗಿ ಏನಾದ್ರೂ ಪ್ರಾಬ್ಲಮ್ ಅಲ್ಲಿ ಸಿಗಾಕಿಸ್ಬಿಟ್ಟು ಮಜಾ ತಗೊಳ್ಳೋಣ, ಅಥವಾ ನಾವು ಹ್ಯಾಪಿ ಆಗಿರೋಣ ಅಂತ ಹೇಳಿ ಕೂಡ ಈ ವ್ಯಕ್ತಿಗಳು ಟ್ರೈ ಮಾಡಿರುವಂತ ಚಾನ್ಸಸ್ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ಅವ್ರಿಗೆ ಗೊತ್ತಿಲ್ಲ
ಅವರಿಗೆ ಪ್ರಾಬ್ಲಮ್ಸ್ ಆಗಿದೆ, ಅವರೇ ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡಿದ್ದಾರೆ. ನಿಮ್ಮನ್ನ ಎಷ್ಟು ಪ್ರಾಬ್ಲಮ್ ಅಲ್ಲಿ ಸಿಗಾಕಿಸ್ಬೇಕು ಅಂತ ಹೋಗಿದಾರೋ ಅಷ್ಟೇ ನೆಗೆಟಿವ್ ಆಗಿ ಅವರೇ ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡಿದ್ದಾರೆ. ಅವರಿಗೆ ಎಲ್ಲ ಒಂದ್ ಕಡೆ ಫ್ರಾಡ್ ಆಗಿದೆ, ಅವರಿಗೆ ಎಲ್ಲ ಒಂದ್ ಕಡೆ ಮೋಸಗಳು, ಚೀಟಿಂಗು, ಬ್ಯಾಕ್ ಸ್ಟಬ್ಬಿಂಗು ಎಲ್ಲ ಆಗಿದೆ. ಆಪರ್ಚುನಿಟಿ ಅನ್ನೋದು ಅವ್ರ ಲೈಫ್ ಅಲ್ಲಿ ಕ್ಲೋಸ್ ಆಗಿದೆ. ಯಾವುದೇ ತರ ಪಾಸಿಬಿಲಿಟೀಸು ಇಲ್ಲ, ಯಾವ ತರ ಪಾಸಿಬಿಲಿಟೀಸು ಇಲ್ಲ. ಬೇರೆಯವರಿಗೆ ಕೆಟ್ಟದಾಗ್ಲಿ ಅಂತ ಬಯಸೋ ಅಂತವರಿಗೆ ಎಲ್ಲಿಂದ ಆಪರ್ಚುನಿಟಿ ಓಪನ್ ಆಗುತ್ತೆ ಹೇಳಿ? ತುಂಬಾನೇ ಈಗೋ ಮೈಂಡ್ ಸೆಟ್ ಕಾಣಿಸ್ತಾ ಇದೆ, ತುಂಬಾ ಸೆಲ್ಫಿಶ್ ಬುದ್ಧಿ, ತುಂಬಾ ಸೀಕ್ರೆಟಿವ್, ಬಂದು ಕಳ್ತನ ಮಾಡ್ಕೊಂಡು ಹೋಗ್ತಾರಲ್ಲ ಆ ತರ ಬುದ್ಧಿ. ಸೊ ಅವ್ರು ಬಂದಿರೋದು ಗೊತ್ತಾಗಲ್ಲ, ಎತ್ಕೊಂಡು ಹೋಗಿರೋದು ಗೊತ್ತಾಗಲ್ಲ. ಸೊ ಆತರ ತುಂಬಾ ಸೀಕ್ರೆಟಿವ್ ಆಗಿ ಮಾಡ್ತಾರೆ ಎಲ್ಲಾ ಕೆಲ್ಸಗಳನ್ನು. ತುಂಬಾನೇ ಜಾಸ್ತಿ ಒಂಥರ ಸ್ಟೋಲನ್ ಮೈಂಡ್ ಸೆಟ್. ಸ್ಟೋಲನ್ ಅಂದ್ರೆ ಎತ್ಕೊಂಡು ಹೋಗೋದು ಅಥವಾ ನಿಮಗ್ ಸಂಬಂಧಪಟ್ಟಿದ್ದು ನಿಮಗ್ ಸೇರ್ಬೇಕಾಗಿರೋವಂಥದ್ದು ನಿಮಗ್ ಸೇರಿದ್ರು ಕೂಡ ಹೊಟ್ಟೆ ಉರಿ, ಸೇರ್ಬಾರ್ದು ಅನ್ನೋ ಒಂದು ಜಲಸಿ ಕೂಡ. ವಿಶ್ ಮಾಡ್ಕೊಳ್ಳೋದು ಅಂದ್ರೆ ಇಲ್ಲ ಅವ್ರಿಗೆ ಸೇರ್ಬಾರ್ದು, ಅವರಿಗೆಲ್ಲ ಕೆಟ್ಟದಾಗ್ಬೇಕು, ಅವರಿಗೆ ಇದೇ ಆಗ್ಬೇಕು, ಆ ತರ ಬಯಸಿ ಈ ವ್ಯಕ್ತಿಗಳಿಗೆ ಎಲ್ಲ ಅದೇ ಆಗ್ತಾ ಇದೆ. ಓಕೆನಾ? ಸೊ ನೆಕ್ಸ್ಟ್ ಕಾರ್ಡು ನನಗೆ ಐಪ್ರಿಸ್ಟಸ್ ಬಂದಿದೆ. ಐಪ್ರಿಸ್ಟಸ್ ಬಂದಿರೋದು ಇಲ್ಲಿ ಫೆಮಿನೈನ್ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಫೀಮೇಲ್ ಎನರ್ಜಿ, ಮೆನ್ ಫಿಮೇಲ್ ಎರಡೂ ಇದಾರೆ, ಬಟ್ ಫಿಮಿನೈನ್ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಅಂಡ್ ಐಪ್ರಿಸ್ಟಸ್ ಬಂದ್ಬಿಟ್ಟು ಒಂದು ಫೆಮಿನೈನ್ ಎನರ್ಜಿ, ಒಂಥರ ಯಾವಾಗ್ಲೂ ತುಂಬಾ ಸೀಕ್ರೆಟಿವ್. ಈ ಒಂದು ಲೇಡಿ, ಇನ್ ಕೇಸ್ ಲೇಡಿ ಆಗಿದ್ರೆ ತುಂಬಾ ಸೀಕ್ರೆಟಿವ್ ಆಗಿ ಎಲ್ಲ ಮಾಡುವಂತದ್ದು, ಯಾರಿಗೂ ಏನು ಬಿಟ್ಕೊಡಲ್ಲ. ಅಂಡ್ ಆಲ್ಸೋ ಅವ್ರಿಗವ್ರು ಬಾರ್ಡರ್ ನ ಕ್ರಿಯೇಟ್ ಮಾಡ್ಕೊಂಡಿರೋವಂಥದ್ದು. ಅಂಡ್ ಆಲ್ಸೋ ಮತ್ತೆ ತುಂಬಾನೇ ಸೀಕ್ರೆಟಿವ್, ಏನ್ ಮಾಡಿದ್ರು ತುಂಬಾ ಸೀಕ್ರೆಟಿವ್ ಆಗಿ ಮಾಡ್ಬಿಟ್ಟು ಯಾರಿಗೂ ಗೊತ್ತಾಗಲ್ಲ, ನನ್ ತಪ್ಪೇ ಇಲ್ಲ, ನನಗೂ ಇದಕ್ಕೂ ಏನು ಸಂಬಂಧನೇ ಇಲ್ಲ, ಈ ತರ ಮಾಡ್ತಾರೆ ಗೊತ್ತಾ. ಸೊ ಆ ತರ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಅಟ್ ದ ಸೇಮ್ ಟೈಮ್ ತುಂಬಾನೇ ಜಾಸ್ತಿ ನೆಗೆಟಿವಿಟಿ ಇದೆ. ಸ್ವಲ್ಪ ನಾಲೆಡ್ಜ್ ಕೂಡ ಇರ್ಬೋದು. ಯಾರಿಗೆ ಏನ್ ಮಾಡ್ಬೇಕು ಅಂತ ಎಲ್ಲ ಗೊತ್ತಿದೆ ಅವರಿಗೆ. ಒಳಗಡೆನೆ ಕ್ಯಾಲ್ಕುಲೇಟ್ ಹಾಕಿ, ಒಳಗಡೆನೆ ಸೀಕ್ರೆಟಿವ್ ಆಗಿ ಎಲ್ಲ ಮಾಡುವಂತದ್ದು ಇದೆ. ಒಂಥರ ಇಟ್ಸ್ ಲೈಕ್ ತಗೊಳಕ್ಕೆ ಆಗಲ್ಲ ಈ ಎನರ್ಜಿನ. ಓಕೆನಾ? ಇವ್ರು ಮಾಡಿದ್ದಾರೆ ಅಂತ ಗೊತ್ತೇ ಆಗಲ್ಲ, ಆ ತರ ಎಲ್ಲ ಮಾಡ್ಬಿಡ್ತಾರೆ. ಅಂಡ್ ಆಲ್ಸೋ ಈ ವ್ಯಕ್ತಿ ಸ್ಪಿರಿಚುಲಿ ಕೂಡ ಇರ್ಬೋದು. ಸ್ಪಿರಿಚುಲಿ ಏನಾದ್ರೂ ದಾರಿಗಳನ್ನ ಇಟ್ಕೊಂಡು ಬೇರೆಯವರಿಗೆ ತೊಂದರೆಗಳನ್ನು ಮಾಡುವಂತ ಪ್ರಯತ್ನಗಳನ್ನು ಈ ಒಂದು ಪರ್ಸನ್ ಮಾಡಿರುವಂತ ಚಾನ್ಸಸ್ ಇದೆ. ತುಂಬಾನೇ ಜಾಸ್ತಿ ಸೀಕ್ರೆಟಿವ್. ಯಾರಾದ್ರೂ ಗ್ರೋತ್ ಆದ್ರೆ ಮೋಸ್ಟ್ಲಿ ಅವ್ರಿಗೆ ಇಷ್ಟ ಆಗಲ್ಲ ಅಂತ ಅನ್ಸುತ್ತೆ. ಯಾರನ್ನು ಅವರು ರೀಚ್ ಆಗ್ಬಾರ್ದು. ಓಕೆನಾ? ರೀಚ್ ಆಗೋದಕ್ ಬಿಡಲ್ಲ. ತುಂಬಾ ಲಿಮಿಟೆಡ್ ಪರ್ಸನ್, ತುಂಬಾ ಕೆಲವೊಬ್ಬರಿಗೆ ಮಾತ್ರ ಲಿಮಿಟೆಡ್ ಆಗಿ ಸಿಗೋ ಅಂತ ಪರ್ಸನ್. ಅನ್ಫಾರ್ಚುನೇಟ್ಲಿ ಈ ಒಂದು ನಿಮಗೆ ಯಾರು ಕೇಡ್ ಬಯಸ್ತಾ ಇದಾರಲ್ಲ ಆ ವ್ಯಕ್ತಿಗಳ ಜೀವನದಲ್ಲೂ ಕೂಡ ಥರ್ಡ್ ಪಾರ್ಟಿ ಸಿಚುವೇಶನ್ ನಡೀತಾ ಇದೆ. ಅವ್ರು ಬೇರೆಯವ್ರ ಸಂಬಂಧ ಹಾಳಾಗ್ಲಿ ಅಂತ ಅವರು ನೋಡ್ತಾ ಇದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಅವ್ರ ಸಂಬಂಧದಲ್ಲೇ ಥರ್ಡ್ ಪಾರ್ಟಿ ಇದೆ ಇಲ್ಲಿ. ಸೊ ಆ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಪಾಸಿಬಿಲಿಟೀಸ್ ಅದು ಕೂಡ ಇರ್ಬೋದು. ಇನ್ ಕೇಸ್ ಅದಿಲ್ಲ ಅಂತ ಹೇಳಿದ್ರೆ ಈ ಒಂದು ವ್ಯಕ್ತಿ ಸ್ಪಿರಿಚುವಲ್ ಆಗಿ ನಿಮಗೆ ತೊಂದರೆ ಕೊಡುವಂತದ್ದು ಅಥವಾ ಸ್ಪಿರಿಚುವಲಿ ಏನಾದ್ರೂ ಕಲ್ತ್ಕೊಂಡ್ಬಿಟ್ಟು ನಿಮ್ ಮೇಲೆ ಮಾಡಕ್ ಹೋಗುವಂತದ್ದು ಆ ತರ ಎಲ್ಲ ಇದೆ. ಅದರ್ ದನ್ ದಟ್ ಇಲ್ಲ ಅಂದ್ರೆ ತುಂಬಾ ಸೀಕ್ರೆಟಿವ್ ಆಗಿ ಏನಾದ್ರೂ ಮಾಡಕ್ ಹೋಗೋದು. ಸೊ ಈ ತರ ಒಂದು ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಒಂಥರ ಇಟ್ಸ್ ವೆರಿ 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 ಸೀಕ್ರೆಟಿವ್ ಕಾರ್ಡು. ಥರ್ಡ್ ಪಾರ್ಟಿ ಚಾನ್ಸಸ್ ಕೂಡ ಇಲ್ಲಿ ತೋರಿಸ್ತಾ ಇದೆ. ನೋಡೋಣ ನೆಕ್ಸ್ಟ್. ನಮಗೆ ನೆಕ್ಸ್ಟ್ 8 ಆಫ್ ಕಪ್ಸ್ ಬಂದಿದೆ. ಡೆಫಿನೆಟ್ಲಿ ಏನ್ ಗೊತ್ತಾ, 8 ಆಫ್ ಕಪ್ಸ್ ಬಂದ್ಬಿಟ್ಟು ಈ ಒಂದು ವ್ಯಕ್ತಿ ತುಂಬಾ ಬುದ್ಧಿವಂತಿಕೆಯಿಂದ ಅವ್ರ ಜೀವನದಲ್ಲಿ ನಾನು ತುಂಬಾ ಬುದ್ಧಿ ಇದೆ ನನಗೆ, ನಾನು ಎಲ್ಲದನ್ನು ಕರೆಕ್ಟ್ ಆಗಿ ಮಾಡ್ತೀನಿ, ನನಗ್ ಸಿಗೋ ಜನಗಳೆಲ್ಲ ಒಳ್ಳೆಯವರಾಗಿರ್ತಾರೆ, ನನಗ್ ಬುದ್ಧಿ ಇದೆ, ನಾನು ಒಳ್ಳೆಯವ್ರನ್ನೇ ಚೂಸ್ ಮಾಡ್ಕೋತೀನಿ ಅಂತ ಹೋಗ್ತಾರಲ್ಲ, ಅವಾಗೆಲ್ಲ ಕಡೆ ತಪ್ಪು ನಿರ್ಧಾರಗಳು, ತಪ್ಪು ಜನಗಳನ್ನ ಚೂಸ್ ಮಾಡ್ಕೊಳ್ತಿರೋದು, ತಪ್ಪಾಗಿ ಎಲ್ಲರ ಕೈಯಲ್ಲಿ ಹೋಗಿ ಸಿಗಾಕೊಳ್ತಿರೋದು, ಏನೋ ಒಳ್ಳೇದಾಗತ್ತೆ ಅಂತ ಹೋಗೋದು. ಸೊ ಅಲ್ಲಿ ಸಿಗಾಕೊಳ್ಳೋ ಅಂತದ್ದು ಇದೆಲ್ಲ ನೋಡಿ, ಮೋಸಗಳು, ಅನ್ಯಾಯಗಳು ಎಲ್ಲ ಆಗ್ತಿದೆ. ನಿಮಗೆ ಏನಾದ್ರು ಮೋಸಗಳು ಮಾಡಿದ್ರೆ ಅವಮಾನಗಳು ಮಾಡಿದ್ರೆ ಅವ್ರ ಜೀವನದಲ್ಲೂ ಮೋಸಗಳು ಖಂಡಿತವಾಗ್ಲೂ ಕಟ್ಟಿಟ್ಟ ಬುತ್ತಿ, ಅವ್ರು ತಪ್ಪಿಸ್ಕೊಳಕ್ ಚಾನ್ಸೇ ಇಲ್ಲ. ಓಕೆನಾ? ಆತರ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ಮೂವಿಂಗ್ ಅವೇ ಅನ್ನೋ ಒಂದು ಎನರ್ಜಿ ಕೂಡ ಬರ್ತಾ ಇದೆ. ಮೂವಿಂಗ್ ಅವೇ 6 ಆಫ್ ಸೋರ್ಟ್ಸ್ ಅಂತ ಹೇಳಿದ್ರೆ ಈ ವ್ಯಕ್ತಿಗಳಿಂದ ನೀವು ದೂರ ಇರೋದೇ ಒಳ್ಳೇದು. ನಿಮ್ ಪೀಸ್ ಆಫ್ ಮೈಂಡ್ ಕಾಪಾಡ್ಕೋಬೇಕಂದ್ರೆ ಕಂಪ್ಲೀಟ್ ಆಗಿ ಇವ್ರನ್ನ ಬ್ಲಾಕ್ ಮಾಡಿ. ಈ ವ್ಯಕ್ತಿಗಳು ನಿಮ್ಮ ವಿರುದ್ಧ ಯಾವುದೇ ತರ ಆಕ್ಷನ್ ತಗೊಳಕ್ಕೆ ಆಗಲ್ಲ. ಏನೋ ಬಾಯಿ ಮಾತಲ್ಲಿ ನಿಮಗ್ ಶಾಪ ಹಾಕ್ಬೋದು, ಅದು ಇದು ಕೇಡ್ ಬಯಸ್ಬೋದು, ಬಟ್ ಅವರು ಯಾವುದೇ ತರ ಆಕ್ಷನ್ ತಗೊಳಲ್ಲ. ಓಕೆನಾ? ಬಟ್ ಆದ್ರೆ ಮನ್ಸಲ್ಲಿ ಮಾತ್ರ ತುಂಬಾನೇ ಜಾಸ್ತಿ ನಿಮ್ ಮೇಲೆ ಕೆಟ್ಟ ಉದ್ದೇಶಗಳಿದೆ. ಒಳ್ಳೇದಾಗ್ಬಾರ್ದು, ಇವ್ರಿಗೆ ಒಳ್ಳೇದಾದ್ರೆ
ನನ್ಗೆ ಇಷ್ಟ ಆಗಲ್ಲ, ಪ್ರಾಬ್ಲಮ್ ಆಗತ್ತೆ ನನಗೆ. ಓಕೆನಾ? ಸೊ ಈ ತರ ಒಂದು ಮೈಂಡ್ ಸೆಟ್ ಇದೆ. ಅಂಡ್ ಎಲ್ಲೋ ಒಂದ್ ಕಡೆ ನೀವು ಬ್ಲಾಕ್ ಮಾಡಿದ್ರು ಅಥವಾ ನೀವೆಲ್ಲೋ ಒಂದ್ ಕಡೆ ಈ ವ್ಯಕ್ತಿಗಳಿಂದ ದೂರ ಇದ್ರು ಕೂಡ ನಿಮ್ ಮೇಲೆ ಕಣ್ಣಿಡುವಂತದ್ದು, ನಿಮ್ಮನ್ನ ವಾಚ್ ಮಾಡುವಂತದ್ದು. ಅವ್ರ ಜೀವನದಲ್ಲೇ ನೋಡಿ ಅವ್ರಿಗೆ ಎಷ್ಟು ಪ್ರಾಬ್ಲಮ್ ಇದೆ. ಈ ಎಷ್ಟು ಪ್ರಾಬ್ಲಮ್ಸ್ ಇದೆ ಅಂದ್ರೆ ಅವ್ರ ಬಗ್ಗೆ ಅವರಿಗೆ ಯೋಚನೆ ಮಾಡಕ್ ಇನ್ನೂ ಜಾಸ್ತಿ ಟೈಮ್ ಬೇಕು. ಅಷ್ಟು ಇದ್ರೂ ಕೂಡ ನಿಮ್ಮ ಬಗ್ಗೆ ಅವ್ರಿಗೆ ಯೋಚನೆ, ನೀವೇನ್ ಮಾಡ್ತಿದ್ದೀರಾ ಅಂತ ಅವ್ರಿಗೆ ಬೇಕು, ನಿಮ್ ಇನ್ಫಾರ್ಮೇಶನ್ ಬೇಕು, ನೀವೇ ನಿಮ್ ಜೀವನದಲ್ಲಿ ಏನ್ ನಡೀತಾ ಇದೆ ಅಂತ ಈ ವ್ಯಕ್ತಿಗಳಿಗೆ ಗೊತ್ತಾಗ್ಬೇಕು. ಸೊ ಆತರ ಒಂದು ಎನರ್ಜಿ ಇದೆ. ಅದೇನೋ ಗಾದೆ ಮಾತಿದೆಯಲ್ಲ, ಜಟ್ಟಿ ಮೀಸೆ ಮಣ್ಣಾಗಲ್ಲ ಅಂತ ಹೇಳಿ, ಆತರ. ಸೊ ಅವ್ರ ಜೀವನದಲ್ಲೇ ಅವರ ಒಂದು ಲೈಫೇನೆ ಏನೋ ಒಂಥರ ಇದಾಗಿದೆ, ಅಲ್ಲೋಲ ಕಲ್ಲೋಲಮಯ ಆಗಿದೆ. ಸೊ ಇಷ್ಟೆಲ್ಲ ಆದ್ರೂ ಕೂಡ ಅವರಿಗೆ ನಿಮ್ ಜೀವನದಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳ್ಳೋ ಅಂತ ಆಸೆ. ಅವರೇ ನಿಮಗೇನಾದ್ರೂ ಅಂದು ನಿಮಗೆ ಅದಿಲ್ಲ ಇದಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಆ ಪರಿಸ್ಥಿತಿಲಿ ಅವರೇ ಇದ್ದಾರೆ. ಸೊ ಅವ್ರು ಇದ್ರೂ ಕೂಡ ಆ ವ್ಯಕ್ತಿಗೆ ನಿಮ್ ಜೀವನದಲ್ಲಿ ಏನಾಗ್ತಿದೆ ಅಂತ ಹೇಳಿ ಗೊತ್ತಾಗ್ಬೇಕು. ಸೊ ಈ ತರ ಕರ್ಮಗಳನ್ನ ಅನುಭವಿಸ್ಕೊಂಡು ಹೋಗ್ತಾ ಇದಾರೆ ಇವರು. ಓಕೆನಾ? ಸೊ ನೀವು ಒಂದ್ ಸ್ವಲ್ಪ ಡಿವೈನ್ಲಿ ಪ್ರೊಟೆಕ್ಟ್ ಆಗಿದ್ದೀರಾ, ದೇವ್ರ ಕಡೆ ಇದ್ದೀರಾ ಅಂತ ಅನಿಸ್ತಾ ಇದೆ, ದೇವ್ರ ಮಕ್ಳು ಅಂತ ಹೇಳ್ತಾರಲ್ಲ. ಸೊ ಎಲ್ಲ ಒಂದ್ ಕಡೆ ದೇವ್ರು ನಿಮಗೆ ಪ್ರೊಟೆಕ್ಷನ್ ಇರೋದ್ರಿಂದ ಮೇ ಬಿ ಇವರಿಗೆ ಏನು ಮಾಡಕ್ ಆಗ್ತಿಲ್ಲ. ಓಕೆನಾ? ಏನೋ ಅನ್ಕೋಬಹುದು, ಶಾಪಗಳಾಗ್ಬೋದು ಅಥವಾ ಬಾಯಿ ಮಾತಲ್ಲಿ. ಸೊ ಇದೆಲ್ಲ ಇದ್ರೂ ಕೂಡ ಎಲ್ಲೋ ಒಂದ್ ಕಡೆ ನೀವು ಅವರಿಂದ ದೂರ ಉಳ್ಕೊಂಡು ಸೇಫ್ ಆಗೋದಕ್ಕೆ ನೋಡ್ತಾ ಇದ್ದೀರಾ. ನನಗ್ ಬೇಡ, ನಾನು ಇದಕ್ ಕಲ್ಲ ಹಾಕಿ ನಾನು ಸಿಡಿಸ್ಕೊಳ್ಳೋದ್ ಬೇಡ ಅನ್ನೋ ಮೈಂಡ್ ಸೆಟ್ ನಿಮಗಿದೆ. ಅದು ಒಳ್ಳೆ ಮೈಂಡ್ ಸೆಟ್. ಇಲ್ಲ ಅಂದ್ರೆ ನೋಡಿ, ಸೊ ನಿಮಗೆ ಏನಾದ್ರೂ ಬಯಸಿದ್ರೆ ಡೆಫಿನೆಟ್ಲಿ ಈ ತರ ಪರಿಸ್ಥಿತಿಗೆ ಹೋಗುತ್ತೆ. ಅವ್ರಿಗೂ ಮೋಸ ಮಾಡೋ ಜನ ಇದ್ದಾರೆ, ಅವ್ರ ಜೀವನದಲ್ಲಿ ಅವ್ರ ಕಷ್ಟಗಳೇ ತುಂಬಿ ತುಳುಕ್ತಾ ಇದೆ, ಎಲ್ಲಾ ಕಡೆಯಿಂದ ಟ್ರಾಪ್ ಆಗ್ತಾರೆ. ಅವ್ರ ಲೈಫಲ್ಲಿ ಅವರ ಸಂಬಂಧಗಳಲ್ಲೇ ಬಿರುಕಿದೆ, ಪಾಸಿಟಿವ್ ಇದ್ದಾರೆ, ಸೆಲ್ಫಿಶ್ ಇದ್ದಾರೆ, ಅಲ್ಲೂ ಕೂಡ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ. ಅವ್ರಿಗೂ ಕೂಡ ಮೋಸಗಳು, ಅನ್ಯಾಯಗಳು, ಲಾಸಸ್ಗಳು ತುಂಬಾ ಆಗ್ತಿದೆ. ಯಾರೋ ಒಬ್ರಿಗೆ ನಿಮಗ್ ಲಾಸ್ ಆಗ್ಲಿ ಅಂತ ಅನ್ಕೊಂಡ್ರೆ ಡೆಫಿನೆಟ್ಲಿ ಅದು ಅದ್ರ ಎನರ್ಜಿ ಅವರೇ ಅಬ್ಸರ್ವ್ ಮಾಡಿರ್ತಾರೆ. ಓಕೆನಾ? ಯಾರಿಗೂ ಕೂಡ ಕೆಟ್ಟದನ್ನ ಬಯಸಕ್ ಹೋಗ್ಬಾರ್ದು. ಸೊ ಅದ್ರ ಪ್ರತಿಫಲನ ಅವರು ತಗೊಳ್ತಾ ಇದಾರೆ, ಇನ್ ಮುಂದೇನು ತಗೊಳ್ತಾನೆ ಇರ್ತಾರೆ. ಅವ್ರಿಗೆ ಎಲ್ಲಿವರೆಗೂ ಅವ್ರ ಮನಸ್ಥಿತಿ ಚೇಂಜ್ ಆಗಲ್ಲ, ಮತ್ತೆ ಅವ್ರ ನಾಲ್ಗೆ ಅವ್ರ ಯೂಸ್ ಮಾಡೋ ವರ್ಡ್ಸ್ ಚೆನ್ನಾಗಿರಲ್ಲ ಬೇರೆಯವ್ರ ಮೇಲೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಕರ್ಮಗಳನ್ನೆಲ್ಲ ಅವರು ಅನುಭವಿಸ್ಲೇಬೇಕು. ಸೊ ತಪ್ಪಿಸ್ಕೊಳಕ್ ಚಾನ್ಸೇ ಇಲ್ಲ, ದೇವ್ರು ಬಿಡೋದು ಇಲ್ಲ ತಪ್ಪಿಸ್ಕೊಳಕ್ಕೆ. ಇದು ಇವತ್ತಿನ ಒಂದು ರೀಡಿಂಗ್. ನಿಮಗೆ ಏನಾದ್ರೂ ಅನ್ಯಾಯ ಮಾಡಿ, ಮೋಸ ಮಾಡಿ, ತೊಂದರೆಗಳು ಕೊಡ್ತಾ ಇದ್ರೆ ಆ ಒಂದು ವ್ಯಕ್ತಿ ಇದೆಲ್ಲ ಕರ್ಮಗಳನ್ನ ಅನುಭವಿಸ್ತಾರೆ. ಓಕೆನಾ? ಹೋಪ್ಫುಲಿ ನಿಮಗೆ ಈ ರೀಡಿಂಗ್ ಇಷ್ಟ ಆಯ್ತು, ರೆಸೊನೇಟ್ ಆಯ್ತು ಅಂತ ಅನ್ಕೊಂಡು ಈ ರೀಡಿಂಗ್ ನ ಮುಗಿಸ್ತಾ ಇದ್ದೀನಿ. ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ, ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ. ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕೋ ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನನ್ನನ್ನು ಸಂಪರ್ಕ ಮಾಡಬಹುದು. ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು ಗೈಸ್. ಥ್ಯಾಂಕ್ ಯು ಸೋ ಮಚ್.